ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶುಕ್ರವಾರ. ಇನ್ನು ಬೆಳಗ್ಗೆ ನಾನು ಅಡುಗೆಗಂತೆ ಬಂದು ದೋಸೆ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಕ್ಯಾರೆಟ್ ಇತ್ತು, ಕ್ಯಾರೆಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಇನ್ನು ದೋಸೆ ಬಂದು ಹಿಟ್ಟಿಂದು ಅಕ್ಕಿ ಹಿಟ್ಟು ಹಾಕ್ಸ್ಕೊಬಂದಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಸ್ಕೊಬಂದು ಇಟ್ಕೊಂಡಿದ್ದೀನಿ. ಇನ್ನು ಮತ್ತು ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಉದ್ದಿನಬೇಳೆ ಎಲ್ಲ ನೆನೆಸಿ ರುಬ್ಬೋದಕ್ಕೆ ಇದಿಲ್ಲ, ಮಿಕ್ಸಿ ಸ್ವಲ್ಪ ಇಲ್ವಲ್ಲ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ಸ್ಕೊಬಂದಿದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ ಬಿಸಿ ತಿನ್ನೋದಕ್ಕೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ಸ್ಕೊಬಂದು ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಎಷ್ಟು ಬೇಕಷ್ಟು ಜರಡಿ ಇಟ್ಕೊಂಡಿದ್ದೆ ಪಕ್ಕಕ್ಕೆ. ಒಂದು 2 ಸೇರಷ್ಟು ಹಾಕ್ಸ್ಕೊಬಂದಿದ್ದೀನಿ. ಇನ್ನು ಏನಾದರೂ ಬೇರೆ ಬೇರೆದು ಮಾಡೋಣ ಅಂತ ಹೇಳಿ. ಇನ್ನು ನನಗೆ ಮಧ್ಯಾಹ್ನ ಟೈಮು ಇಲ್ಲ ಬೆಳಗ್ಗೆ ಟೈಮು ಸಂಜೆ ಟೈಮು ಯಾವಾಗಾದರೂ ಒಂದು ಟೈಮ್ ಈ ಥರ ಏನಾದರೂ ಚಟ್ನಿ ಇಲ್ಲ ಗಟ್ಟಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ. ಅದಕ್ಕೋಸ್ಕರ ಮುಂಚೆನೇ ನಾನು ಹೆಂಗೋ ಸ್ವಲ್ಪ ಐಡಿಯಾ ಮಾಡಿ ಹಾಕ್ಸ್ಕೊಬಂದೆ. ತವ ಕೂಡ ಪರವಾಗಿಲ್ಲ, ಚೆನ್ನಾಗಿ ಎದ್ದಳುತ್ತೆ. ಅದು ನಾನ್ ಸ್ಟಿಕ್ದಲ್ವಾ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇನ್ನು ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕಷ್ಟು ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ನಾವು ನೋಡ್ಕೊಂಡು ಕಲಿಸ್ಕೋಬೇಕು, ತೀರಾ ತೆಳ್ಳಗೆ ಕಲಿಸ್ಕೋಬಾರ್ದು, ಒಂದು ಸ್ವಲ್ಪ ಮಂದ ಇರಬೇಕು ಹಿಟ್ಟು ಬಂದು. ಅದಕ್ಕೆ ಇವಾಗ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸಾಕೊಂಡು ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ. ಮನೆಯಲ್ಲೇ ಅಡುಗೆ ಸೋಡಾ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಬೇಕು. ಇಲ್ಲ ನಾವು ಬೇಕಾದರೆ ಉದ್ದಿನಬೇಳೆ, ಕಡಲೆಬೇಳೆ ಅದೆಲ್ಲ ನೆನೆಸ್ಬಿಟ್ಟು ಮತ್ತು ಸ್ವಲ್ಪ ಅವಲಕ್ಕಿ ಇದೆಲ್ಲ ನೆನೆಸಿ ಚೆನ್ನಾಗಿ ರುಬ್ಕೊಂಬಿಟ್ಟು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಕೂಡ ದೋಸೆ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ಅದು ಕೂಡ. ಅದು ಏನಂದರೆ ನಾನು ನೆಕ್ಸ್ಟ್ ಟೈಮು ಒಂದು ಪಡ್ಡಿಗೆನ ಮಾಡೋಣ, ಉದ್ದಿನಬೇಳೆ ಇರಲಿಲ್ಲ, ಉದ್ದಿನಬೇಳೆ ತರಿಸ್ಬಿಟ್ಟು ನೆನೆಸಿ ಆಮೇಲೆ ನೆಕ್ಸ್ಟು ಪಡ್ಡು ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ದೋಸೆ ಮಾತ್ರ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಬಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಇನ್ನು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳು ತಿಂತಾರಲ್ವ, ಆವಾಗ ಸಿಕ್ಬಿಡುತ್ತೆ ಬಾಯಿಗೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಚ್ಚಿಗಿರುತ್ತೆ, ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಇದು ಕೂಡ ಒಂದೇ ಥರ ಇರುತ್ತಲ್ವ, ಅದಕ್ಕೋಸ್ಕರ ಮತ್ತೆ ತಿನ್ನಬೇಕಾದ್ರೆ ಮಿಸ್ಸಾಗಿ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಬಿಟ್ಟು ಇಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಲೋಟ ತೊಗೊಂಬಿಟ್ಟು ಎಲ್ಲ ಸ್ವಲ್ಪ ನೀಟಾಗಿ ಕಲಿಸ್ತಾ ಇದ್ದೀನಿ, ಉಪ್ಪೆಲ್ಲ ಚೆನ್ನಾಗಿ ಹಿಡಿಲ್ಲ ಅಂತ ಹೇಳಿ. ನಿಜವಾಗ್ಲೂ ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ. ನಾನು ಸ್ವಲ್ಪ ಚಿಕ್ಕದು ಹಾಕೋಣ ಅಂದ್ಕೊಂಡೆ, ಈ ತವ ಬಂದು ಫುಲ್ಲು ಅಗಲ ಇದೆ, ಬಿಡು ದೊಡ್ಡದಾಗೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಯಾಕೆಂದರೆ ಇದು ಸೆಂಟ್ರಲ್ಲೇ ಉರಿ ಜಾಸ್ತಿ ತಾಗ್ತಾ ಇರುತ್ತೆ ತವಾಗೆ, ಅದಕ್ಕೋಸ್ಕರ ನಾವು ಈ ಥರ ಸ್ವಲ್ಪ ಉಲ್ಟಾ ಅದೆಲ್ಲ ಮಾಡ್ಕೊಂಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ತವ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು 2 ಕಡೆನೂ ತಿರುಗಿಸ್ಬಿಟ್ಟು 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡೆ. ಇದು ಫಸ್ಟ್ನೇ ದೋಸೆ, ಅದಕ್ಕೊಂದು ಸ್ವಲ್ಪ ಈ ಥರ ಬಂತು. ಆಮೇಲೆ ನೆಕ್ಸ್ಟು ಎಷ್ಟು ದೋಸೆ ಅದು ಅಷ್ಟು ದೋಸೆ ಕೂಡ ಒಂಚೂರು ಕೂಡ ಅಂಟ್ಕೊಳ್ಳಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂತು. ನಾನು ಇದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೆ, ಅಂದರೆ ಹಿಟ್ಟು ಕಲಿಸ್ಬೇಕಾದ್ರೇ ತುಪ್ಪ ಹಾಕಿದ್ದೆ, ಅದು ಫ್ಲೇವರ್ ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು. ಒಂದೊಂದು ಸತಿ ನನ್ನ ಮಗ ತಿಂತಾನೆ, ಒಂದೊಂದು ಸತಿ ಆ ಸ್ಮೆಲ್ ಕಂಡುಹಿಡ್ಬಿಟ್ಟು ತಿನ್ನೋದೇ ಇಲ್ಲ ಡೈರೆಕ್ಟಾಗಿ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಹಿಟ್ಟಿಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೆ. ಇದು ನೆಕ್ಸ್ಟ್ ದೋಸೆ ಚೆನ್ನಾಗಿ ಬಂತಪ್ಪ ನಿಜವಾಗ್ಲೂ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ, ನೋಡೋಣ ಫುಲ್ಲು ತವ ಆಗಲೇ ಹಾಕ್ಬಿಟ್ರಂತೂ ಬೇಗ ಇದಾಗುತ್ತೆ ಅಂತ ಹೇಳಿ ಹಿಂಗೆ ಹಾಕಿದೆ. ಚೆನ್ನಾಗಿ ಎದ್ದೇಳ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಅಕ್ಕಿ ಹಿಟ್ಟು ಏನು ಕೂಡ ತೊಂದರೆ ಇರಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹಿಂಗೆ ಅರ್ಜೆಂಟ್ಗೂ ಕೂಡ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡ್ತಾರಲ್ವ ಆ ಥರನೂ. ನಾನಂತೂ ಇವತ್ತು ದೋಸೆ ಮಾಡಿದೆ. ಇನ್ನು ನೈಟ್ ಬಂದು ಬದನೆಕಾಯಿ ಸಾಂಬಾರು ಮಾಡಿದ್ನಲ್ವ ಗಟ್ಟಿಯಾಗಿ, ಅದು ಕೂಡ ಇತ್ತು, ಅದಕ್ಕೋಸ್ಕರ ಅದಕ್ಕೆ ದೋಸೆ ಮಾಡ್ಕೊಂಡು. ಇನ್ನು ಅನ್ನ ಕೂಡ ಇತ್ತು ನೈಟ್ದು, ಅದ್ರ ಜೊತೆಗೆ ಆಗುತ್ತೆ ಅಂತ ಹೇಳಿ ಇನ್ನು ಸಿಂಪಲ್ಲಾಗಿ ಮಾಡಿಕೊಂಡೆ. ನಾನೊಂದು ಕೆಲಸ ಮಾಡೋ ಇದಿಲ್ಲ, ಇನ್ನು ನನ್ನ ಮಗ ಅಂತೂ ಡಬಲ್ ಕೆಲಸ ಇರ್ತಾನೆ. ಅಲ್ಲಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದೆ, ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗೂಡಿಸಿದ್ರೆ ಮತ್ತೆ ಚಪ್ಪದ ಕೆಳಗೆಲ್ಲ ಬಂಡೆ ಮೇಲೆಲ್ಲ ನೀರು ಚೆಲ್ಬಿಟ್ಟು ಇವಾಗ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರೆ ಅವ್ನಿಗೆ ಏನೇನು ಬೇಕು ಅದೆಲ್ಲ ತೊಗೊಂಬಿಟ್ಟು ಈ ಥರ ಆಟಾಡ್ತಾ ಇದ್ದಾನೆ. ಹಿಂಗೆ ಇರ್ತಾನೆ ಕೆಲಸ ಅಂತೂ, ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಆಟಾಡ್ತಾ ಇರ್ತಾರಲ್ಲ, ಬಿಡು ಆಟಾಡಲಿ ಅಂತ ಹೇಳ್ಬಿಟ್ಟು ಒಂದೊಂದು ಸತಿ ಕೋಪ ಬಂದುಬಿಡುತ್ತೆ, ಒಂದೊಂದು ಸತಿ ಆಟಾಡ್ಕೊಳ್ಳಿ ಬಿಡು, ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾನೆ ಅಂತ ಹೇಳಿ ಇನ್ನು ಸುಮ್ಮನೆ ಆಗ್ತೀನಿ. ಇನ್ನು ಇಷ್ಟು ಪಾತ್ರೆ ಇದ್ದು ಫ್ರೆಂಡ್ಸ್, ಅಂದರೆ ಅಡುಗೆ ಮಾಡಿರೋವು ಮತ್ತು ಸ್ವಲ್ಪ ನೈಟ್ ಪಾತ್ರೆ ಕೂಡ ಹಂಗೆ ಇಟ್ಟಿದ್ದೆ, ಅವನು ಎಲ್ಲ ಕೂಡ ತೊಳೆದು ಇನ್ನು ಜೋಡಿಸಿರಲಿಲ್ಲ, ಇನ್ನು ಹಂಗೆ ಇಟ್ಬಿಟ್ಟಿದ್ದೆ ಎಲ್ಲ ತೊಳೆದ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು. ಇನ್ನು ಸಾಂಬಾರು ಕೂಡ ಸ್ವಲ್ಪ ಬಿಸಿಗಿಟ್ಟಿದ್ದೀನಿ, ಒಂದು ಕಡೆ ಅನ್ನಕ್ಕೂ ಕೂಡ ಬಿಸಿಗಿಟ್ಟಿದ್ದೀನಿ. ಕುಕ್ಕರಲ್ಲಿ ಅನ್ನ ಮಾಡ್ತೀವಲ್ವ, ಕುಕ್ಕರೇನೆ ಸ್ಟವ್ ಮೇಲೆ ಇಟ್ಬಿಟ್ಟು ಫುಲ್ಲು ಚಿಕ್ಕದಾಗಿ, ಅಂದರೆ ಫುಲ್ ಸಿಮ್ಮಲ್ಲಿ ಉರಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು 3 ನಿಮಿಷ 4 ನಿಮಿಷ ಬಿಟ್ಬಿಟ್ರಂತೂ ಚೆನ್ನಾಗಿ ಬಿಸಿ ಆಗುತ್ತೆ ಅನ್ನ.
ತಳ ಹಿಡಿಯೋದು ಆ ಥರ ಎಲ್ಲ ಏನೂ ಆಗಲಿದ್ದಿಲ್ಲ. ಇನ್ನು ಇವಾಗ ಮಾಡಿದ್ದೀವೇನೋ ಅನ್ನೋ ಥರ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅನ್ನ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅನ್ನ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನೈಟ್ದು ಏನಾದರೂ ಸ್ವಲ್ಪ ಮಿಕ್ಕಿದ್ರೂ ಕೂಡ ಅದನ್ನೇ ಬಿಸಿ ಮಾಡಿಕೊಂಡು ತಿಂತೀನಿ. ಇಲ್ಲ ಬೆಳಗ್ಗೆದು ಏನಾದರೂ ಮಿಕ್ಕಿದ್ರೂ ಕೂಡ ಸಂಜೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಮುದ್ದೆ ಮಾಡ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಅನ್ನನೇ ಬಿಸಿ ಮಾಡ್ಕೊಂಡು ತಿಂತೀನಿ. ಇನ್ನು ಒಂದು ಕಡೆ ಅನ್ನ ಕೂಡ ಬಿಸಿ ಆಗ್ತಾಯಿತ್ತು, ಇನ್ನೊಂದು ಕಡೆ ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೆ. ಗಟ್ಟಿಯಾಗಿ ಸಾಂಬಾರು, ದೋಸೆ ತುಂಬ ಚೆನ್ನಾಗಿತ್ತು. ಹಾಗೇನೆ ಬಿಸಿಲಂತೂ ಇಲ್ಲ, ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು. ಇನ್ನು ಒಂದೊಂದು ಸತಿ ಬರೋದು ಬಿಡೋದು ಆ ಥರ ಎಲ್ಲ ಮಾಡ್ತಾ ಇತ್ತು. ಇನ್ನು ಬಿಸಿಲೇ ಇಲ್ಲ. ಇನ್ನೊಂದು ಸ್ವಲ್ಪ ಬಟ್ಟೆ ಇದು ಒಗೆಯೋಣ ಅಂತಂದರೆ ಬಿಸಿಲು ಬರ್ತಾ ಇಲ್ಲ. ಸರಿ ಬಿಡು, ಬಿಸಿಲು ಬಂದಾಗ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನೂ ಎರಡು ಜೊತೆ ಇತ್ತು, ಬಿಡು 2 ಜೊತೆ ಇದೆ ಅಂತೇಳ್ಬಿಟ್ಟು ಇನ್ನೂ ಸುಮ್ಮನೆ ಅದೇ. ನೋಡೋಣ ಬಿಸಿಲು ಬಂದರೆ ಒಗ್ದಾಕೋಣ ಅಂದ್ಕೊಂಡೆ, ಬಟ್ ಬಿಸಿಲು ಕೂಡ ಬರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ತವ ಎಷ್ಟಿದೆ ಅಷ್ಟಾಗಲೂ ಕೂಡ ಒಂದು 2-3 ದೋಸೆ ಹಾಕ್ಕೊಂಡಿದ್ದೆ ನಾನು. ಸ್ವಲ್ಪ ದೊಡ್ಡ ದೋಸೆನೇ ನಿಜವಾಗ್ಲಿ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಿಡ್ತು ಫ್ರೆಂಡ್ಸ್. ಅಟ್ಲೀಸ್ಟ್ ನಾವು ರೈಸ್ ತಿನ್ನೋದು ಕೂಡ ಆಗಲಿಲ್ಲ. ಇನ್ನು ಬಿಸಿ ದೋಸೆ, ಇನ್ನು ಬಿಸಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಅಂಕಿತ ಕೂಡ ಬಂದಳು. ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂತಂದರೆ ಇವರು ಎಷ್ಟು ತರಲೆ ಮಾಡ್ತಾರೆ ಅಂದರೆ, ಯಪ್ಪ ಸಿಕ್ಕಾಬಟ್ಟೆ ತರಲೆ. ಸುಮ್ಮನಿರ್ಸೋದಕ್ಕಂತೂ ಆಗೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ತರಲೆ ಮಾಡ್ತಾಯಿರ್ತಾರೆ. ಇನ್ನು ನೋಡಿ ನನ್ನ ಮಗ ಬಂದು ಟೊಮೊಟೊ ಹಣ್ಣಿನ ಟ್ರೈ ಇತ್ತಲ್ವ ಅದರೊಳಗೆ ಕುತ್ಕೊಬಿಟ್ಟಿದ್ದಾನೆ. ಅನ್ವಿಕ್ ನಾನು ಕುತ್ಕೋಬೇಕಂತ ಅವನು, ಇಲ್ಲ ನಾನು ಕುತ್ಕೋಬೇಕಂತ ಇವನು. ಅಲ್ಲಿ ಬಟ್ಟೆ ಹಾಕೋ ಬುಟ್ಟಿದೆಯಲ್ಲೋ ಅದರಲ್ಲೂ ಕೂಡ ಒಬ್ಬರು ಕುತ್ಕೊಂಡು ಸರಿಯಾಗಿ ಕೆಳಗೆ ಕೂಡ ಬಿದ್ದರು. ಆ ಥರ ಆಗ್ತಾಯಿರುತ್ತೆ. ಇನ್ನು ಬಟ್ಟೆ ಅಂತೂ ಚೇಂಜ್ ಮಾಡಿ ಸಾಕಾಗುತ್ತೆ ನನ್ನ ಮಗನಿಗೆ, ಅಷ್ಟು ಬಟ್ಟೆ ಬಿಚ್ಚಾಕ್ತಾ ಇರ್ತಾನೆ. ಇಲ್ಲಿ ನೋಡಿ ಮಳೆ ಬಂದಿದೆ, ಮಳೆದ್ರಲ್ಲಿ ಸುಮ್ಮನೆ ನೆನೆಬೇಕಂತ ಓಡ್ತಾ ಇದ್ದೇನೆ. ಈ ಥರ ಮಧ್ಯಾಹ್ನ ಟೈಮು ಇಲ್ಲ ಸಂಜೆ ಟೈಮು ಒಂದು ಟ್ರಿಪ್ ಈ ಥರ ಫುಲ್ಲು ಮಳೆ ಬಂದು ಬಿಟ್ಬಿಡುತ್ತೆ ಅಷ್ಟೇ. ಮತ್ತು ನೆಕ್ಸ್ಟು ಬಿಸಿಲು ಬರೋದಿಲ್ಲ, ಏನಿಲ್ಲ, ಮತ್ತು ಬರೋದು ಹೋಗೋದು ಆ ಥರ ಎಲ್ಲ ಮಾಡ್ತಾಯಿರುತ್ತೆ. ಇಲ್ಲಿ ನೋಡಿ ಹೂವಿನ ಗಿಡದಲ್ಲಿ ಎಷ್ಟೊಂದು ಚೆನ್ನಾಗಿ ಹೂವು ಬಿಟ್ಟಿದೆ. ಹೆಂಗೆ ಸದ್ಯಕ್ಕೆ ಇತ್ತಿಡೋಣ ಕವರ್ಗೆ ಹಾಕ್ಬಿಟ್ಟು ಅನ್ನೋಷ್ಟರಲ್ಲಿ ಇನ್ನು ಮಳೆ ಬಂತು. ಇನ್ನು ಮಳೆದಕ್ಕೆ ಚೆನ್ನಾಗಿ ಕಾಣಿಸ್ತಲ್ವ, ಇನ್ನು ಸ್ವಲ್ಪ ಅಳ್ಕೊಳ್ಳಿ ನೀಟಾಗಿ ಅಂತೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದೆ. ಇದಾಗಲೂ ಸುಮಾರು ಸಂಜೆ ಟೈಮ್ ಆಗಿತ್ತು ಮಳೆ ಬರಬೇಕಾದ್ರೆ. ನನ್ನ ಮಗನಿಗಂತೂ ಮಳೆ ಅಂದರೆ ತುಂಬ ಖುಷಿ. ಯಾವಾಗಲೂ ಕೂಡ ಬೇಡ ಬೇಡ ಅಂತ ಬಂದಾಗೆಲ್ಲ ಓಡ್ತಾನೆ ಇರ್ತಾನೆ. ಏನಾದರೂ ಹೋಗೋ ನೆಗಡಿ ಆಗಿತ್ತು ಅಂದ್ರೂ ಕೇಳೋದಿಲ್ಲ. ಎಳ್ಕೊಬಂದು ಕುಂದ್ರಿಸಿದ್ರು ಕೂಡ ಆಟ ಮಾಡಿ ಹೋಗ್ತಾ ಇರ್ತಾನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಳೆ. ಇಷ್ಟು ಬಂದರೆ ಸಾಕು ಅನಿಸುತ್ತೆ. ಇನ್ನು ಸಂಜೆ ಮಳೆ ಬರೋ ಟೈಮ್ ಕೂಡ ಆಗಿತ್ತು, ಮಳೆ ಬಂದು ಬಿಟ್ಟಿತ್ತು. ಇನ್ನು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಇನ್ನು ಮೊಟ್ಟೆ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಇದಕ್ಕೂ ಕೂಡ ನಾನು ಚಿಲ್ಲಿ ಪೌಡ್ರನ್ನೇ ಹಾಕ್ತೀನಿ. ಚಿಲ್ಲಿ ಪೌಡ್ರ್, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ ಅದೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಆಮ್ಲೆಟ್ ಮಾಡಿದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ರುಚಿ ಇರುತ್ತೆ ಆಮ್ಲೆಟ್ ಮಾತ್ರ. ಇನ್ನು ನನ್ನ ಮಗ ಅಷ್ಟೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರನೂ ಮಾಡ್ತಾಯಿರ್ತೀನಿ ಅವಾಗವಾಗ. ಈ ಥರ ಎಲ್ಲ ಸ್ವಲ್ಪ ನಮಗೂ ಕೂಡ ಪ್ರೋಟೀನ್ ಅಂಶ ಎಲ್ಲ ಸಿಗಬೇಕಲ್ಲ, ಅದಕ್ಕೆ ಇನ್ನು ಬೇಯಿಸಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಮೊನ್ನೆ ನಾನು ಬೇಯಿಸಿ ಗೊಜ್ಜು ಥರ ಮಾಡಿದ್ನಲ್ವ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇವತ್ತು ಸಿಂಪಲ್ಲಾಗಿ ಆಮ್ಲೆಟ್ ಹಾಕೋಣ ಅಂತೇಳ್ಬಿಟ್ಟು ಇನ್ನು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡೆ. ಇನ್ನು ಸಂಜೆಗೂ ಕೂಡ ಊಟಕ್ಕೆ ಸೈಡ್ಸ್ಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡೆ, ಸ್ವಲ್ಪ ದೊಡ್ಡದಾಗಿ ನಾನು ಹಾಕ್ಕೊಳ್ಳಿಲ್ಲ ನಾನು. ಇನ್ನು ಬೆಳಗ್ಗೆ ದೋಸೆ ಕೂಡ ಮಾಡಿದ್ದಲ್ವಲ್ಲ, ಇನ್ನು 1-2 ದೋಸೆ ಕೂಡ ಇತ್ತು, ಅದನ್ನು ಸ್ವಲ್ಪ ಹಂಗೆ ತವ ಮೇಲೆ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.